ಎಲ್ಲರಿಗೂ ಮಧ್ಯಾಹ್ನದ ಶುಭ ಕಾಮನೆಗಳು. 2024-25ನೇ ಸಾಲಿನ ದ್ವಿತೀಯ PUC ಕನ್ನಡ ವಾರ್ಷಿಕ ಪರೀಕ್ಷೆಯ ಮೊದಲ 20 ಅಂಕಗಳಿಗೆ ಹಾಗೂ ಭಾಷಾಭ್ಯಾಸದ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನ ತಿಳಿಸಲಿಕ್ಕೆ ಈ ದೃಶ್ಯೀಕರಣವನ್ನು ತಮ್ಮ ಮುಂದೆ ತಂದಿದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆಗಳ ಅಡಿಯಲ್ಲೇ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿರುವ ಕಾರಣ ತಾವೆಲ್ಲ ಪರೀಕ್ಷೆಯನ್ನು ಚಂದವಾಗಿ ಬರೆದಿರ್ತೀರಾ ಎಂದು ಭಾವಿಸ್ಕೊಳ್ತಾ ಸರಿ ಉತ್ತರಗಳನ್ನು ತಿಳಿಯುವತ್ತ ಬರೋಣ. ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಮಯತನುಜೆ ಯಾರೆಂದರೆ? ಉತ್ತರ ಮಂಡೋದರಿ. ಎರಡನೇ ಪ್ರಶ್ನೆ, ಅನ್ಯಲಿಂಗವನ್ನು ನೆನೆಯದವರು. ಆಯ್ಕೆ ಇ, ಅಂಗದ ಮೇಲೆ ಲಿಂಗ ಧರಿಸಿದವನು. ಮೂರನೇ ಪ್ರಶ್ನೆ, ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡುಗೂಸೆ ವೈರಿಯನು ಕಡಿಕಂಡವನು ಮಾಡುವನು ಮೇಣ್ ತನ್ನೊಡಲನ್ ಇಕ್ಕುವನು. ಉತ್ತರ ಆಯ್ಕೆ ಆ, ಗಂಡನ ಕರ್ತವ್ಯ. ನಾಲ್ಕನೇ ಪ್ರಶ್ನೆ, ದುರ್ಗಂಧ ಬಿಡುವುದು ಯಾವುದು? ಉತ್ತರ ಆಯ್ಕೆ ಆ, ಊರ ಹಂದಿ. ಐದನೇ ಪ್ರಶ್ನೆ, ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಇದಕ್ಕೆ ಉತ್ತರ ಎರಡನೇ ಆಯ್ಕೆ ತಾಯಿ. ಆರನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು. ಇದಕ್ಕೆ ಉತ್ತರ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ಏಳನೇ ಪ್ರಶ್ನೆ, ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ದಣಿಗಳ ಬೆಳ್ಳಿಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ? ಇದಕ್ಕೆ ಉತ್ತರ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ. ಮುಂದಿನ ಪ್ರಶ್ನೆ, ನಿರೂಪಕರ ಗೆಳೆಯ ಪ್ರಕಾಶ. ಇದಕ್ಕೆ ಉತ್ತರ ಇಕಲಾಜಿಸ್ಟ್. ಮುಂದಿನ ಪ್ರಶ್ನೆ, ಅಲ್ರಿ ನಾಗರಾಜ್, ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಬುದ್ಧಿ ಕಲಿಸಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ. ಇದಕ್ಕೆ ಉತ್ತರ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ. 10ನೇ ಪ್ರಶ್ನೆ ಹಾಗೂ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಕಡೆಯ ಪ್ರಶ್ನೆ, ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ? ಇದಕ್ಕೆ ಉತ್ತರ ಮೂರನೇ ಆಯ್ಕೆ ಶಿಕಾರಿ ಗಂಡಿ. ಮುಂದೆ ಬಿಟ್ಟ ಸ್ಥಳ ವಿಭಾಗಕ್ಕೆ ಬರೋಣ. ಪ್ರಶ್ನೆ ಪತ್ರಿಕೆಯಲ್ಲಿ 11ನೇ ಪ್ರಶ್ನೆ, ವಾಲ್ಪರೈಗೆ ದುರಂತದ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. ಉತ್ತರ ಚಹಾ ಗಿಡದ ರೂಪದಲ್ಲಿ ಬಂದವು. 12ನೆಯ ಪ್ರಶ್ನೆ, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ. ಇದಕ್ಕೆ ಉತ್ತರ ದ್ವೀಪ ಜೀವಿಗಳಾಗಿ. 13ನೇ ಪ್ರಶ್ನೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಡ್ಯಾಶ್. ಇದಕ್ಕೆ ಉತ್ತರ ಮಗು. 14ನೇ ಪ್ರಶ್ನೆ, ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು. ಇದಕ್ಕೆ ಉತ್ತರ ವಾತ್ಸಾಯನ. 15ನೇ ಪ್ರಶ್ನೆ ಹಾಗೂ ಬಿಟ್ಟ ಸ್ಥಳ ವಿಭಾಗದ ಕಡೆಯ ಪ್ರಶ್ನೆ, ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಡ್ಯಾಶ್. ಉತ್ತರ ಚಂದ್ರಭವನ. ನಂತರ ಹೊಂದಿಸಿ ಬರೆಯಿರಿ ವಿಭಾಗಕ್ಕೆ ಬರೋಣ. ಪುರಂದರದಾಸ ಕೀರ್ತನೆ, ಬೆಳಗುಜಾವ ಮುಕ್ತಕಂಠ, ಶಿಲುಬೆ ಏರಿದ್ದಾನೆ, KS ನಿಸಾರ್ ಅಹಮದ್, ಚಿಟ್ಟೆ ಮತ್ತು ಜೀವಯಾನ, ಹತ್ತಿ, ಚಿತ್ತ ಮತ್ತು ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಇನ್ನು ಭಾಷಾಭ್ಯಾಸ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ 45ನೇ ಪ್ರಶ್ನೆ, 2 ಪದಗಳ ನಾನಾರ್ಥವನ್ನು ಬರೆಯಿರಿ. ಮೊದಲನೇ ಪದ ಬಟ್ಟೆ. ಬಟ್ಟೆ ಅಂತಂದರೆ ಒಂದು ಉಡುಪಾಗ್ತದೆ, ಇನ್ನೊಂದು ದಾರಿ. 2ನೇ ಪ್ರಶ್ನೆ ಕವಿ, ಒಂದು ಆವರಿಸುವಾಗ್ತದೆ, ಇನ್ನೊಂದು ಬರಹಗಾರ. 3ನೇ ಪ್ರಶ್ನೆ ಅರಿ, ತಿಳಿ, ಮತ್ತೊಂದು ಶತ್ರು. 46ನೇ ಪ್ರಶ್ನೆ, 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕಲಿವೀಮ, ಇದಕ್ಕೆ ಉತ್ತರ ಕಲಿ. ಗಟ್ಟಿಪಾದ
ಇದಕ್ಕೆ ಉತ್ತರ ಗಟ್ಟಿ. ಶ್ರೇಷ್ಠ ವಿಜ್ಞಾನಿ, ಇದಕ್ಕೆ ಉತ್ತರ ಶ್ರೇಷ್ಠ. 47ನೇ ಪ್ರಶ್ನೆ, 2 ಪದಗಳ ತದ್ಭವ ರೂಪ ಬರೆಯಿರಿ. ಯೋಗಿ ಜೋಗಿ, ಪರೀಕ್ಷಿಸು ಪರಕಿಸು, ಯಶ ಜಸ. 48ನೇ ಪ್ರಶ್ನೆ, 2 ಕ್ರಿಯಾಪದಗಳ ಧಾತು ಗುರುತಿಸಿ. ಓದಿದನು ಓದು, ಬೀಸುತ್ತಿತ್ತು ಬೀಸು, ಹಾಡುವಳು ಹಾಡು. 49ನೇ ಪ್ರಶ್ನೆ, 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಕಾಲು ಕೀಳು, ರಾಮಬಾಣ, ಗಾಳಿ ಸುದ್ದಿ. ಇದಕ್ಕೆ ಸ್ವಂತ ವಾಕ್ಯ ಮಾಡಬೇಕು. ಇದನ್ನು ಮಾಡಿರ್ತೀರ ಅಂತ ಭಾವಿಸ್ಕೊಳ್ತಾ 50ನೇ ಪ್ರಶ್ನೆ, ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಪೆನ್ನು, ಕಾರು, ಬಸ್ಸು ಇತ್ಯಾದಿ. ಇವಿಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು. ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ತಮಗೆ ಶುಭವಾಗಲಿ ಅಂತ ಹಾರೈಸ್ತಾ, ತಾವಿನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ಕೊಳ್ತಾ ಈ ಪ್ರಸಕ್ತ ದೃಶ್ಯೀಕರಣಕ್ಕೆ ತೆರೆ ಎಳೀತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.